ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್. ನನ್ನ ಮತ್ತೊಂದು ಹೊಸ ವಿಡಿಯೋಗೆ. ಟ್ರಾನ್ಸ್ ಸಿಟಿಲಿ ಲೊಕೇಟ್ ಆಗಿರೋದಿದ್ದು. ಯುದ್ಧ ಕಂಡ ಫಿಲಿಮ್ ಅಷ್ಟೇ. ಚಸ್ಮಾ ಕೊಂಡ. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್. ನನ್ನ ಮತ್ತೊಂದು ಹೊಸ ವಿಡಿಯೋಗೆ. ಗಾಯ್ಸ್, ಇವತ್ತು ಟೈಮ್ ಬಂದ್ಬಿಟ್ಟು 4:50 PM ಆಗಿದೆ ಗಾಯ್ಸ್. ಇವತ್ತು ಬೇರೆ ಸಾಟರ್ಡೆ. ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ, ಏನು ಮಾಡೋದು ಅಂತ ಕೂತ್ಕೊಂಡಿದ್ದೆ. ಏನಕ್ಕಪ್ಪ ಸುಮ್ಮನೆ M5 ಮಾಲ್ಗೆ ಹೋಗಿ ಬರಬಾರ್ದು ಅಂತ ಅಂದ್ಕೊಂಡು ಹೊಂಟಿದೆ ಗಾಯ್ಸ್. M5 ಮಾಲು ಎಲೆಕ್ಟ್ರಾನ್ ಸಿಟಿಲಿ ಲೊಕೇಟ್ ಆಗಿರೋದು. ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ವೀಕೆಂಡಲ್ಲಿ ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ. ತುಂಬ ಜನ ಬಂದಿರ್ತಾರೆ ವೀಕೆಂಡಲ್ಲಿ. ಒಂದೊಳ್ಳೆ ಚೆನ್ನಾಗಿರುತ್ತೆ ಗೈಸ್. ಬನ್ನಿ ಹೋಗೋಣ, ತೋರಿಸ್ತೀನಿ, ನೀವು ನೋಡುವಂತ್ರಿ ಹೇಗಿದೆ ಏನೆಲ್ಲ ಅಂತ ಹೇಳ್ಬಿಟ್ಟು M5 ಮಾಲು. ಹಾಗೆ ಯಾರಾದರೂ ಬೆಂಗಳೂರಲ್ಲಿ ಏನಾದರೂ ಇದ್ರೆ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಬನ್ನಿ ಗೈಸ್, ಹೋಗೋಣ. ಗಾಯ್ಸ್ ನೋಡ್ಬೋದು, ಬೈಕಿಗೆ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಪಾರ್ಕ್ ಮಾಡಿ ಬೈಕ್ ಪಾರ್ಕಿಂಗ್ ಏರಿಯಾದಿಂದ ಈ ಕಡೆ ಹೋದರೆ ಎಕ್ಸಿಟಲ್ಲಿ ಹೊರಗಡೆ ಹೋಗುತ್ತೆ ಬೈಕ್ ತೊಗೊಂಡೇನಾದರೂ ಹೋದರೆ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಮತ್ತೆ ರಿಟರ್ನ್ ಅಲ್ಲಿ ಮೇನ್ ಇದ್ರ ಹತ್ರ ಹೋಗ್ಬೇಕು, ಮೇನ್ ಎಂಟ್ರೆನ್ಸ್ ಹತ್ರ. ಇದೇ ನೋಡ್ಬೋದು ಮೇನ್ ಎಂಟ್ರೆನ್ಸ್ ಪ್ಲೇಸು. ಗಾಯ್ಸ್, ಇದೆ ಗಾಯ್ಸ್ M5 ಮಾಲು ಎಲೆಕ್ಟ್ರಾನ್ ಸಿಟಿಲಿ ಲೊಕೇಟ್ ಆಗಿರೋದಿದ್ದು. M5 ಈ ಸಿಟಿ ಮಾಲ್ ಅಂತ ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ವೀಕೆಂಡಲ್ಲಿ ತುಂಬ ಕ್ರೌಡ್ ಇರುತ್ತೆ ಗಾಯ್ಸ್. ತುಂಬ ಜನ ಬರ್ತಾ ಇರ್ತಾರೆ ವೀಕೆಂಡಲ್ಲಿ. ಇದೆಲ್ಲ ಪಾರ್ಕಿಂಗ್ ಏರಿಯಾ ಇಲ್ಲಿ ಬಿಟ್ಟಿದ್ದಾರೆ. ಆಟೋ ಮತ್ತು ಏನಾದರೂ ಕಾರ್ ಯಾರಾದರೂ ಬುಕ್ ಮಾಡ್ಕೊಂಡು ಓಡಾಡ್ತಿರ್ತಾರಲ್ಲ, ಪಾರ್ಕಿಂಗ್ ಏರಿಯಾ. ವೀಕೆಂಡ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ ಗಾಯ್ಸ್. ಇನ್ನೊಂದು ಏನೋ ರೆಡಿ ಮಾಡ್ತಾಯಿದ್ದಾರೆ. ನಾನು ಇಲ್ಲೇ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಬರ್ತಾನಂದ, ಅವನಿಗೋಸ್ಕರ ವೆಯ್ಟಿಂಗು. ಅವ್ನು ಬಂದಮೇಲೆ ಒಳಗಡೆ ಹೋಗೋದು. ನೋಡ್ತಾ ಇರ್ಬೋದು, ಏನೋ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದಾರೆ ಚೆನ್ನಾಗಿ. ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು. ಮೇನ್ ಎಂಟ್ರೆನ್ಸ್ ಹತ್ರ ಗಾಯ್ಸ್ ಚಿಕ್ಕದು ಏನಾದರೂ ಐಟಮ್ಸ್ ಇಟ್ಟಿರ್ತಾರೆ. ಲೈಕ್ ಲೇಡೀಸ್ದು ಆಗಿರಲಿ, ಚಿಕ್ಕ ಮಕ್ಕಳದಾಗಿರಲಿ, ಬಟ್ಟೆಗಳಾಗಿರಲಿ. ಇದು ಮೋಸ್ಟ್ಲಿ ಕಮ್ಮಿ ರೇಟ್ ಇರ್ಬೋದು ಅನ್ಕೊತೀನಿ ಇಲ್ಲಿ ಹೊರಗಡೆ. ಲೇಡೀಸ್ ಐಟಮ್ಸೇ ಜಾಸ್ತಿ ಗಾಯ್ಸ್. ಲೈಕ್ ಡ್ರೆಸ್ಸಸ್ ಆಗಿರ್ಬೋದು, ತುಂಬ ಲೇಡೀಸ್ ಐಟಮ್ಸೇ ಇರ್ತವೆ. ಸ್ಲಿಪ್ಪರ್ಸ್ ಎಲ್ಲ ನೋಡ್ಬೋದು. ಗೈಸ್ ನೋಡ್ತಾ ಇರ್ಬೋದು, ತುಂಬ ಜನ ಇಲ್ಲೇ ಹೊರಗಡೆ ಕೂತ್ಕೊಂಡು ಫೋಟೋ ಶೂಟ್ ಮಾಡ್ಕೊಳ್ಳೋದಾಗಿರಲಿ. ಇಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಚೆನ್ನಾಗಿ ಅನಿಸುತ್ತೆ ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡೋದು. ಆ ಕಡೆ ಗಾಡಿಗಳು ಓಡಾಡೋದು ನೋಡ್ತಾ ಇರ್ಬೋದು. ಈ ಕಡೆ ಯಾರಾದರೂ ಬರ್ತಾ ಇರೋದು ನೋಡ್ಬೋದು. ಇನ್ನೊಂದು ಈ ಕಡೆ ಒಂದು ವ್ಯೂ ನೋಡ್ಬೋದು ಈ ಥರ ಮಾಲ್ದು. ಒಳಗೆ ಹಾಕೊಂಡಿಡ್ಲ ಅಲ್ಲಿ ಬಿಡಿ, ಹೇಳ್ತ ಮುಂದಕ್ಕೆ ಸ್ಟ್ರೈಟ್ ಬಿಡು, ಹಂಗೆ ಸ್ಟ್ರೈಟ್ ಬಿಡಲ ಒಳಕ್ಕೆ. ಒಂದು ಮೈಂಡಿಗೆ ಒಂದೊಳ್ಳೆ ರಿಲೀಫ್ ಅನಿಸುತ್ತೆ. ವೀಕ್ ಫುಲ್ ಕೆಲಸ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು ವೀಕೆಂಡಲ್ಲಿ ಈ ಥರ ಬಂದು ಸುಮ್ಮನೆ ತಿರ್ಗಾಡ್ಕೊಂಡು ಹೋಗೋದು. ಗಾಯ್ಸ್, ಇನ್ನೇನು ಇವಾಗ ಇದು ಎಂಟ್ರೆನ್ಸು. ಇಲ್ಲಿಂದ ಬಾಡಿ ಗಿಡಿ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡ್ಕೊಂಡು ಹೋಗೋದು. ಎಂಟ್ರಿ ಬೋರ್ಡು.
ಪ್ರೋಣ ಯಾವುದೋ ಟೊಯೇಟೋದೊಂದು ಕಾರ್ ಇಟ್ಟಾರ ನೋಡ್ಲಿ. ಟೆಸ್ಟ್ ಡ್ರೈವ್ ನೋಡ್ತೀಯಾ? ಇಲ್ಲಿಂದ ಹಂಗೆ ಇಳಿಸ್ಕೊಂಡು ಈಗ ಒಳಗೆ ಹೆಂಗೆ ಎತ್ಕೊಂಬಂದರ್ಲೇ ಇದನ್ನು. ಗೈಸ್ ನೋಡ್ಬೋದು, ಟೊಯೋಟಾ ಕಾರ್ ಟೆಸ್ಟ್ ಪರ್ಪೋಸ್ ಇಟ್ಟಿದ್ದಾರೆ, ಅಡ್ವರ್ಟೈಸ್ಮೆಂಟ್ಗೋಸ್ಕರ ಇಟ್ಟಿದ್ದಾರೆ. ಬಾಲ್ ಇಲ್ಲೇನೋ M5 ಇದು ಹಾಕಿದ್ದಾರೆ. ಗೈಸ್ ನೋಡ್ತಾ ಇರ್ಬೋದು, ಏನೋ ಚಿಕ್ಕ ಮಕ್ಳು ಆಟ ಆಡೋದೆಲ್ಲ ಹಾಕಿದ್ದಾರೆ. ಚಿಕ್ಕ ಮಕ್ಳಿಗೆ ಇದು ನಮಗಲ್ಲ. ಪ್ರವೀಣಿಗೆ ಗೇಮ್ ಆಡ್ತಾನೆ ಅದನ್ನು. ಮೋಸ್ಟ್ಲಿ ಆ ಫಾರ್ಮ್ ಫಿಲ್ ಮಾಡಿದ್ರೆ ಮಾತ್ರ ನಿನಗೆ ಗೇಮ್ ಮಾಡಕ್ಕೆ ಬಿಡ್ತಾರೆ, ಹಂಗೆ ಬಿಡಲ್ಲ. ಫಿಟ್ನೆಸ್ ಚೆಕ್ ಮಾಡೋದು ಬಾಲ್ ಚೆಕ್ ಮಾಡ್ಸೋಣ. ಎಲ್ಲ ಬೆಳೆಸ್ತಾ ಇದ್ದಾರೆ ಅಕ್ಕ ಇಬ್ಬರಪ್ಪ. ನೋಡೋಣ ಇವ್ರು ಹೆಂಗೆ ಹಿಡಿತಾರೆ. ಈ ಕಡೆ ಫಸ್ಟ್ ಬೀಳ ಒಂದು ಹಿಡಿಲಿಲ್ಲ ನೋಡೋಕೆ ಹೋಗಿರೋದ. ಪ್ರವೀಣ ನೀನು ಹಿಡಿಬಾಲೆ ನೋಡೋಣ. ನೋ ವಿ ಆರ್ ನಾಟ್ ಇನ್ಕ್ಲೂಡ್. ಹಾಂ ಇಟ್ಸ್ ಓಕೆ. ಇಲ್ಲಿ ಫೋಟೋ ತೆಗ್ಸಿಯಣ್ಣ ನಾ ಪ್ರವೀಣ. ಇಲ್ಲಿ ಸಕದ ಬರುತ್ತೆ ಬಾಲ್, ಇಲ್ಲಿ ನಿಂತ್ಕ ಇದು ಬೋರ್ಡ್ ಹತ್ರ. ಗಾಯ್ಸ್ ಅಲ್ಲಿ ಒಂದಿಷ್ಟು ಫೋಟೋ ಗೀಟೋ ತೆಗೆಸ್ಕೊಂಡು ಇವಾಗ ಹೊಂಟ್ವಿ. ಇಲ್ಲೇನೇ ನಿಂತ್ಕೊಂತೇನಿಲ್ಲ, ತೆಗಿಲ್ಲ ಅವಕ್ಕಿನ್ನ ಚೆನ್ನಾಗದ. ಓ ಸಖತ್ತ ಕಾಣಿಸ್ತದೀವ. ಸಿನಿಮಾಕ್ಕೆ ಯಾವಾಗ ಹೋಗಿ ಏನಿಲ್ಲ ಇಲ್ಲಿ M5 ಮಾಲ್ ಒಳಗೆ. ಇಲ್ಲೇ ಹೋಗಿ ಬಂದಿಲ್ಲ. ಹಾಂ ಸೇಮ್ ಡಿಸೈನ್ ಅಪ್ಪ. ಚಸ್ಮಾ ಯಾವ್ದಂತ ತೊಗೊಂತೀನಿಲ್ಲ ಪ್ರವಣ? ತೊಗೊಂತೀಯ? ಬೇಡಪ್ಪ, ಎಲ್ಲ ಕಾಸ್ಟ್ಲಿ ಇಲ್ಲ ಅಲ್ಲೆಲ್ಲ. ಕೂಡ ಚೆನ್ನಾಗಿ ಬರುತ್ತೆ. ಅಲ್ಲಿಲ್ಲ ಇಲ್ಲ. ಅದು ಕವರ್ ಆಗ್ಬೇಕಾ? ಅವೆಲ್ಲ ಕವರ್ ಆಗ್ಬೇಕು, ಮ್ಯಾಲಿರೋವಲ್ಲ. ಅವ ಕವರ್ ಆಗೋ ಥರ ತೆಗಿಬೇಕಾ? ಹಾಂ ಏನಪ್ಪ ಗೊತ್ತಿಲ್ಲ. ಒಂದು ಮಾಲಲ್ಲಿ ನೋಡಿ. ಗಿಫ್ಟ್ ಸೆಂಟ್ರಲ್ಲ ಅದು. ಗಿಫ್ಟ್ ಏನು ಗಿಫ್ಟ್? ಮಹಾಭಾರತ. ಹಾಂ ಬುಕ್ಸ್ ಎಲ್ಲ ಇದೆ. ಮಹಾಭಾರತ ಬುಕ್ಸ್ ತೊಗೊಂತೀಗ. ಓದ್ಬೇಕೇನೆ ಹಾಂ ಓದಿ ನೀನು ಇದ್ರಾಗ ಓದಿನಿ ನಾನು. ಇದು ಓದ್ಬಿಡು ಸೈಕ್ ಆಗ್ತಿ ಹೆಂಗೆ ಬರ್ದ ಬೆಳಗ್ಗೆ. ಏನದು? ಓ ಮನಸ್ಸು ಮಾಡೋದು ಹೆಂಗೆ ಇದು? ಯುದ್ಧ ಕಂಡ ಫಿಲಿಮಲ್ಲಿ ರವಿಚಂದ್ರನ್ ಸರ್ ಹಾಕೊಂತ ಹಾಕ್ತಾನೆ. ನಾನು ತಗೊಂಡು ಹೋಗ್ತೀನಿ ಡೈಲಿ ಒಂದು ಕೇಕ್ ಹಾಕ್ತಾನೆ ಇರ್ತೀನಿ. ಹಾಕೊಂತಗೋ. ನಮ್ಮಪ್ಪ ನನ್ನ ಕಡೆ ಪೆಗ್ ಹಾಕಿದಂಗೆ ನಾನು ಹೆಂಡ್ತೀನಿ ಪಗ್ಗನ್ನು ಹೊಡಿತಾ ಇರ್ತಾರೆ. ನಾನು ಹಿಂಗೆ ಆಗ್ತಾ ಇರೋದು ನಾನು ತಿಂದು ಹೊಡಿತಾ ಇರೋದು. ಬಾಯ್ ಒಳಗೆಲ್ಲ ಇಟ್ಕೊಬರ್ಲಿ. ಈಗ ಸೆಕ್ಯೂರಿಟಿ ಬಂದ್ರೆ ಬಿಟ್ಟು ಹೋಗ್ರಿ ಸರ್ ಅಂತಲ್ಲ. ಗಿಫ್ಟ್ ಚೆನ್ನಾಗಿದೆ ನೋಡ್ಲಿ. ಚಸ್ಮಾ ಹಾಕೊಂಡ ಏನಾಗ್ಸಲ ಮೂವಿಗೆ ಬರ್ಬೇಕಲ್ಲ ನಾವು. ಆಫ್ ರೋಡ್ ಆಡೋದು. ಆಫ್ ರೋಡ್ ಆಡೋದ?
ಯಾರು ಅದನ್ನ ಕಂಟ್ರೋಲ್ ಮಾಡ್ತಿರೋದು, ಯಾರು ಆಡ್ತಿರೋದು ಅದನ್ನ? ಇವನ ಇಲ್ಲಿ ಹಿಡ್ಕೊಂಡಿದ್ದಾನಾ? ರಿಮೋಟ್ ಎಲ್ಲಿದೆ? ಇರೋದಿಲ್ಲ ಅವ್ನ ಕೈಯಲ್ಲಿ. ಚಡ್ಡಿ ಕೂಡ ಹಾಕೊಂಡಲ್ಲ. ಹಾ ಗಾಯ್ಸ್, ಇದೆಲ್ಲ ಐನಾಕ್ಸು ಮೂವಿ ನೋಡೋರೆಲ್ಲ ಇಲ್ಲಿ ಬರ್ತಾ ಇರ್ತಾರೆ. ಮೂವಿ ಮಾತ್ರ ಏನು ಇಲ್ಲಿಯೋದು ಇದುವರೆಗೂ ಒಂದು ಸರಿನೂ ಹೋಗಿಲ್ಲಪ್ಪ. ನಾನಂತ ಈ ಮೂವಿ ಥಿಯೇಟ್ರಿಗೆಲ್ಲ ಅದ್ರಾಗೆಲ್ಲ ಸಣ್ಣ ನೋಡ್ರ ಆಡೋದ್ಲಿ. ನಾವು ಸಣ್ಣ ಹುಡ್ರೆ, ನಾವೇ ದೊಡ್ಡವರ. ಐನಾಕ್ಸ್ ಗಾಯ್ಸ್ ಯಾವ್ಯಾವ ಮೂವಿ ಇದಾವೆ ಗೊತ್ತಿಲ್ಲ ಇವಾಗ. ಹಾಂ ಇಲ್ಲಲೇ ಹಂಗೆ ಹೋಗಿಲ್ಲ. ಮೂವಿ ಯಾವ ಇದು ಇಲ್ಲೇ ಕೇಳ್ಬೇಕು, ಇಲ್ಲೇ ಕೇಳಿ ಇಲ್ಲೇ ಟಿಕೆಟ್ ತೊಗೋಬೇಕು. ಮಾಡೋದ್ಲೆ ಆಟ ಆಡೋದ್ಲೆ ಇದೇನಲೇ ಪ್ರಾಣ ಮಕ್ಕಂಬಿಡೋದ? ಓ ಮಸಾಜ್ ಮಾಡಿಸ್ಕೊಳ್ಳೋದು ಬಾಡಿಗೆ. ಇಲ್ಲ ಒಳ್ಳೆ ನೋಡು ಕಾಂಪಿಟೇಷನ್ ಅವಂತೂ ಉಂಟು. ಅವ್ನು ಕಾರ್ ಅದು ಸ್ಟಾರ್ಟ್ ಆಗಿ ಮುಂಚೆಗೆ ಆಲ್ರೆಡಿ ಸ್ಟೇರಿಂಗ್ ಓಡಿಸ್ತಾನ ಅವನು. ಡ್ರಿಫ್ಟ್ ಝೋನ್ ಐತೆ ನೋಡ್ಲಿ ಅಲ್ಲಿ, ಇದ್ರಾಗ ಆಟ ಆಡ್ಬೇಕು ನೀನು. ಇಲ್ಲೇ ಏನಾದ ಕಾರ್ ಓಡಿಸ್ತಾರಲ್ಲಿ ಅದು ಹಿಂಗೆ ಹೊರದಾಡಿ ಹಿಂಗೆ ಆಗ್ತದೆ. ಏನನ್ನು ಗಿಫ್ಟ್ ಕೊಡ್ತಾರೆ ಮೋಸ್ಟ್ಲಿ 3 ಬಲೂನ್ಸ್ ಹೊಡಿಬೇಕು. 3 ಬಲೂನ್ಸ್ ಹೊಡಿಬೇಕು ಮೋಸ್ಟ್ಲಿ. ಹಾಂ, ನೀವು ಯಾವನ ಇದಾವಲ್ಲ ಈ ಥರದ್ದು ಒಂದು ಗೊಂಬೆ ಕೊಡ್ತಾರೆ. ಒಂದು 3 ಬಲೂನ್ಸ್ ಹೊಡೆದ್ರೆ 3 ಹೊಡಿಬೇಕಾ ಎಷ್ಟು ಹೊಡಿಬೇಕಾ? ಅಲ್ಲಿ ಹೊಡ್ಲೆ ಆಟೋಮೆಟಿಕ್ ಹೆಂಗೆ ಫೀಲ್ ಆಗ್ತದೆ? ಮೋಸ್ಟ್ಲಿ ಅಲ್ಲಿ ಒಂಥರ ವಾಲ್ ಇಟ್ಟಿರ್ತಾರೆ ಅನ್ಸುತ್ತಾ, ಆನ್ ಮಾಡೋದು ಆಫ್ ಮಾಡೋದು ವಾಲ್ನ. 3 ಪಿನ್ಸ್ ಕೊಡ್ತಾರೆ ಚುಚ್ಚವು. ಅದಕ್ಕೆ 3 ಕೊಟ್ಟರೆ ಅದರಲ್ಲಿ 2 ಹೊಡಿಬೇಕು. ಫನ್ ಸಿಟಿ ಗೈಸ್. ಗಾಯ್ಸ್ ನೋಡ್ತಾ ಇರ್ಬೋದು, ಎಲ್ಲ ತಿರುಗಾಡಿ ಇನ್ನೇನು ಈಗ ಲಿಫ್ಟಿಗೆ ವೆಯ್ಟ್ ಮಾಡ್ತಿದ್ವಿ. ಲಿಫ್ಟ್ ತೊಗೊಂಡು ಹೋಗೋದು ಕೆಳಗಡೆ. ಲಿಫ್ಟ್ ಇದಲ್ಲೇ ಎಲ್ಲ ಬಾ ಹೋಗೋಣ ಫಸ್ಟು. ಗಾಯ್ಸ್ ಇಲ್ಲಿ ಎಲ್ಲಿ ಬಂದೀವಿ ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಓಡಾಡ್ತಿದ್ವಿ. ಇವನ್ನೆಲ್ಲ ಲಿಫ್ಟೇ ಕರ್ಕೊಂಬಂದ್ವಿ, ಇಳಿದ್ಬಿಟ್ವಿ. ಇಲ್ಲೆಲ್ಲ ಮಟ್ಟಿದ್ವಿ. ಇದು ಯಾವುದೋ ಜಾಗದೊಳಗೆ ಇಳಿಸಿ ಇಲ್ಲಿಂದ ಮತ್ತೆ ಅಷ್ಟು ದೂರ ನಡ್ಕೊಂಡು ಹೋಗೋದ. ಈಗ ಅಂತಿಂತ ಕರೆಕ್ಟಾಗಿ ಹೊರಗೆ ಬಂದ್ವಿ. ಕರೆಕ್ಟ್ ಎಕ್ಸಿಟ್ ಇದೆ. ಕರೆಕ್ಟ್ ಎಕ್ಸಿಟ್ ಜಾಗ ಬಂದ್ವಿ. ಇವಾಗ ಗಾಡಿ ತೊಗೊಂಡು ಹೋಗ್ತಾ ಇರೋದೆ. ಎಲ್ಲಿ ಮನೆಗೆ ಹೋಗೋಣ ಬಾರಪ್ಪ. 7:30 ಆಯಿತು. 7:30 ಆಯ್ತಾ? ಹೆಂಗೆ ಟೈಮ್ ಹೋಗುತ್ತೋ ಗೊತ್ತಾಗಲ್ಲ ಅದ್ರೊಳಗೆ ಹೋದ್ರೆ. ಏನು ಗೊತ್ತಿಲ್ಲ. ಗಾಯ್ಸ್ M5 ಮಾಲ್ನೆಲ್ಲ ನೋಡಿಕೊಂಡು ನನ್ನ ಫ್ರೆಂಡ್ ಅವ್ರ ಮನೆಗೆ ಹೋದ. ನಾನು ಈ ಕಡೆ ಬಂದೆ ಗಾಯ್ಸ್. ಇನ್ನೊಂದು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಊಟ ಗೀಟ ಮಾಡಿ ರೆಸ್ಟ್ ಮಾಡಬೇಕು.